ಸುಂದ್ರಿ ಯಾಕೆ ಒತ್ತಿ ಒತ್ತಿ ಕೇಳಿದ್ಲು ನಿನ್ನ ಮಗಳು ಯಾವ ಕಾಲೇಜ್ ಕೋತಾಳ, ಎಷ್ಟು ಮಂದಿ ಫ್ರೆಂಡ್ಸ್ ಅದಾರ ಅಂತೇಳಿ. ಆಕಿ ಕೇಳೋ ಮಾತನ್ಯಾಗ ಏನೋ ಫರ್ಕಿತ್ತು. ಏನು ಮಾಡ್ಯಾಳ ನನಗೆ ಗೊತ್ತಿಲ್ಲ. ಏನು ಮಾಡಿದ್ದು ಏನೋ ನಡೆದಲ್ಲೇ ಹಿಂಗೆ ಒತ್ತಿ ಒತ್ತಿ ಕೇಳಾಕತ್ತಾಳ ಆಕಿ ಸುಂದ್ರಿಗೇನೋ ಗೊತ್ತಾಗ್ಯದ. ಇನ್ನೂ ಸ್ವಲ್ಪ ಕೆದರಿ ಕೇಳಬೇಕಂದ್ರೆ ಆಕಿ ಸುಮಾ ಬಾಯಿ ಮುಚ್ಚಿದ್ಲು. ನನಗೆ ಯಾಕೋ ಒಂಥರ ಅನ್ಸ್ಲಿಕ್ಕತ್ತದವ. ಏನು ನನ್ನ ಮಗನ ಕೇಳಬೇಕು ಹೋಗಿ, ಏನು ಮಾಡ್ಯಾಳೋ ಏನು, ಕಾಲೇಜ್ನಾಗ ಏನರ ಲಪಡ ಮಾಡ್ಯಾಳೋ ಏನು ಗೊತ್ತಿಲ್ಲ ನನಗೆ. ಬಂದು ನೋಡ್ರಿ ಮೀನಾಕ್ಷಿ. ಅಲ್ಲ ಮಗಳು ಅಷ್ಟು ಕಾಲೇಜ್ ತುಂಬ ಸುದ್ದಿ ಆಗ್ಯದ ಲವ್ ಮಾಡೋದು. ಈಕಿಗೆ ಏನು ಇದನ್ನೇ ಇಲ್ಲ ನೋಡಿ, ಒಟ್ಟ ಬರೀ ಮನೆ ತಿರುಗಿಡ್ದ ಬಿಡವಳು. ಯವ್ವ ಮಗಳಿಗೆ ಬುದ್ಧಿ ಹೇಳೋದು ಗೊತ್ತಿಲ್ಲ. ಅವ್ನು ಸ್ವಲ್ಪ ಬುದ್ಧಿ ಹೇಳಿ ಮನೆಗೆ ಕೂಡ್ಸೋದು ಬಿಟ್ಟ. ಸುಮ್ ಕೂಡ್ಲೆ ನಿನಗೆ ಹಾಕ್ಬೇಕು. ಆಕೆ ಲವ್ ಮಾಡ್ತಾಳ ಅಂತ ನಿನಗೆ ಗೊತ್ತನು? ನಿನ್ನ ಏನ್ರ ಒಂದು ಮಾತಾಡ್ತಿಯಲ್ಲ. ಸುಮ್ ಫ್ರೆಂಡ್ಸ್ ಆಗಿದ್ರಂದ್ರೆ ಅವರು ಒಬ್ರು ಯಾರು ಏನ್ರ ಅಂದಗನೆ ಅದ್ರ ಹಿಡ್ಕೊಂಡು ನಿಂತು ಬಿಡ್ತೀಯನ ನೀನು. ಅವ್ರಿಗೆ ಗೊತ್ತಾಯ್ತಂದ್ರೆ ಎಷ್ಟು ತ್ರಾಸ ಆಗ್ತದೆ ಹೇಳಿ ನೋಡಮ್ಮ. ಅವರು ಗೊತ್ತಾಯ್ತಂದ್ರೆ ಪಾಪ ಇಲ್ಲೇ ಬರ್ಲಿಕತ್ತಾರ, ಏನು ಅನ್ಕೊಳಕಿಲ್ಲ ಅವ್ರು. ಇನ್ನೊಂದ್ಸಲ ಹಂಗೆ ಅನ್ಬಾರ್ದು ನೋಡ್ಲಿ, ನನಗೆ ಇಷ್ಟ ಆಗಂಗಿಲ್ಲ. ಅಯ್ಯಯ್ಯ ನಾ ಏನು ಇಲ್ಲಾರ್ದಂತೀನಿ ಏನು, ಇಡೀ ಊರಿಗೆ ಗೊತ್ತದ ಮೀನಾಕ್ಷಿ ಮಗಳು ಲವ್ ಮಾಡ್ಲಿಕತ್ತಾಳ ಅಂತ. ನಾ ಒಬ್ಬಾಕಿನ ಅನ್ಲಿಕತ್ತೀನಿ ಏನು? ಕೇಳ್ರಿ ಬೇಕಂದ್ರೆ ಅಕ್ಕಿಗೆ ಮೀನಾಕ್ಷಿಗೇನೆ ಗೊತ್ತಿಲ್ಲ ಏನು? ಅವ್ರಿಗೆ ಗೊತ್ತಾಗಬೇಕು ಮಗಳು ಎಲ್ಲಿ ಹೋಗ್ತಾಳ ಏನು ಮಾಡ್ತಾಳ ಅಂತೇಳಿ. ಅಂದ್ರೆ ಇದು ಆಗ್ತದ, ಎಲ್ಲ ಕಡೆ ತಿರ್ಗಾಡ್ಲಿಕ್ಕೆ ಬಿಡ್ತಾರ. ಏನು ಲವ್ ಮಾಡ್ತಾಳ ಏನು ಗೊತ್ತಿಲ್ಲಾರ್ದಂಗೆ ಅಂದ್ರೆ ಮತ್ತು ಮಂದಿ ಅನ್ನೋರ ಊರನ ಮಂದಿ ಎಲ್ಲರೂ ಏನು ಅನ್ಲಿಕತ್ತಿದ್ವಿಣ? ಏನು ನನಗೇನು ಗೊತ್ತಿಲ್ಲ. ಏನು ಸುದ್ದಿ ಹೇಳಿ ನೋಡಮ್ಮ, ಏನಾಗ್ಯದ? ನನ್ನ ಮಗ ಲವ್ ಮಾಡ್ಲಿಕತ್ತಾಳ? ಅಯ್ಯಯ್ಯ ಗೊತ್ತಿಲ್ಲ ಏನು ನಿನಗ? ಇಡೀ ಊರಿಗೆ ಗೊತ್ತದ, ನಿನಗೆ ಗೊತ್ತಿಲ್ಲ ಮೀನಾಕ್ಷಿ? ಎಲ್ಲ ಕಡೆ ತಿರ್ಗಾಳಿಗತ್ತಾಳ. ಯವ್ವ ನಿನ್ನ ಮಗಳು ಆ ಹುಡುಗನ ಜೊತೆ ನೋಡು, ಸ್ವಲ್ಪ ತಿಳಿಸಿ ಹೇಳು ಮೀನಾಕ್ಷಿ. ಈಗಿನ ಕಾಲಮಾನ ಮೊದಲೇ ಸೂಕ್ಷ್ಮ ಇದ್ದಾವ. ಅವ್ರೇನು ಲವ್ ಮಾಡಿದಾರೆಲ್ಲ ಮದುವೆ ಆತಾರ ಈಕೆಗೆ. ಎದಕ್ಕೆ ಬಂತವ ಹಂಗ ಗಾಡಿ ಮೇಲೆ ತಿರುಗಾಡಿದ್ರ? ಇದು ಮೊದಲೇ ನಮ್ದು ಸಣ್ಣ ಊರಾಗ್ತದವ. ಎಲ್ಲರಿಗೆ ಒಂದು ಸ್ವಲ್ಪ ಗಾಡಿ ಮೇಲೆ ಹೋದ್ರೆ ಗೊತ್ತಾತಿರ್ತದ. ತಿಳ್ಕೊಬೇಕವ ನಿನ್ನ ಮಗಳು ತೀರಾ ಕರೆಗೂ ಲವ್ ಮಾಡ್ಲಿಕತ್ತಾಳ ನನ್ನ ಮಗಳು. ನಿನಗೆ ಹೆಂಗೆ ಗೊತ್ತಾಯ್ತು ವೀಣಾ? ಯಾರು ಹೇಳ್ಯಾರ ನಿನಗೆ? ಅಲ್ಲ ಯಾರು ಯಾಕೆ ಕೇಳ್ಬೇಕ ಮೀನಾಕ್ಷಿ? ಇಡೀ ಊರಿಗೆ ಗೊತ್ತದ. ನಿನ್ನ ಎಲ್ಲರೂ ಹೇಳ್ಯಾರ ನನಗೆ. ಒಬ್ಬರಂತ ಹೆಂಗೆ ಹೆಸರು ಹೇಳು? ಎಲ್ಲರೂ ಬರ್ತಾರ, ನಿನಗೆ ಗೊತ್ತದ ವೀಣಾ ಮೀನಾಕ್ಷಿ ಮಗಳು ಲವ್ ಮಾಡೋದು ಅಂತಾರ, ಹೋಗ್ತಾರ. ಯಾರ ಹೆಸರು ಅಂತ ಹೇಳಿವ ಹೇಳಿ ನೋಡಮ್ಮಂತ. ನಿನ್ನ ಗಂಡಗೂ ಗೊತ್ತಿಲ್ಲ ಏನು? ಅಲ್ಲ ವೀಣಾ, ನಮಗೆ ಗೊತ್ತದ ಗೊತ್ತಿಲ್ಲ ಬಿಡು. ನನ್ನ ಮಗಳು ಏನನ್ನೋದು ನಮಗೆ ಗೊತ್ತದ. ನೀವೇನು ಮಾತಾಡಿದ್ರ ಆಕೇನು ಲವ್ ಮಾಡೋದು ಇರಂಗಿಲ್ಲ. ಅಲ್ಲ ಒಂದು ಹುಡುಗನ ಗಾಡಿ ಮೇಲೆ ಹೋದ್ಲಂದ್ರ ಆ ಹುಡುಗಿ ಲವ್ನೇ ಮಾಡ್ತಾ ಅಂತ ಹೆಂಗೆ ತಿಳ್ಕೊತೀರ ಹೇಳಿ ನೋಡಮ್ಮ ನೀವು? ಅಣ್ಣನೂ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಬರೀ ಲವರ್ ಅಂತಾನೆ ಹೋಲಿಸಿ ಏನದ ಒಂದು ಹೇಳ್ಬಿಡ್ದನ? ಕಟ್ಟಿ ಕೂಡ್ತೀವಿ ಅಂದಗನೆ ಇಂಥವ ಮಾತಾಡಬಾರ್ದು. ಸ್ವಲ್ಪ ತಿಳ್ಕೊಬೇಕು ನೋಡು. ಬೇಕಾಗಿತ್ತ ನಿನಗ ಅವ್ರ ಮಗಳು ಏನನ್ನೋದು ಅವ್ರಿಗೆ ಗೊತ್ತದಂತ? ನಿನಗೆ ಎದಕ್ಕೆ ಬೇಕಲ್ಲೇ ಕರಬಾರಿ ಒಯ್ದ ಕಡೆ ಸುಮ್ ಕೂಡ್ಲಿಕ್ಕೆ ಬರಂಗಿಲ್ಲ. ತಣ್ಣಗೆ ಚಾ ಕುಡಿದಿದೆ ಕಟ್ಟಿ ಕೂಡ್ಬೇಕಂತಂದ್ರ ನಿಂದೊಂದು ಕಿಂತವ್ ಏನ್ರ ಕಿಲಾಪ್ ಮೈ ಮೇಲೆ ಹಾಕೊಂಡ್ಬಿಡ್ತೀವಿ ನೋಡಿ ಒಟ್ಟ. ಅಯ್ಯಯ್ಯ ಫ್ರೆಂಡ್ಸ್ ಅಂತೀವ್ರೇನ? ನಿನ್ನ ಮಗಳು ಏನನ್ನೋದು ಗೊತ್ತದಂತೆಲ್ಲ ಮೀನಾಕ್ಷಿ. ನನ್ನ ಬಾಯಿ ಮುಚ್ಚಿಸ್ತಿರ್ಬೋದವಾ? ಊರ್ ಮಂದಿ ಬಾಯಿ ಮುಚ್ಚಿಸ್ಲಿಕ್ಕೆ ಆಗ್ತದ ನಿನ್ನ ಕೈಲಿ? ಮನೆಗೆ ಹೋಗಿ ಹೇಳ್ಬರ್ತೇನೆ ನನ್ನ ಮಗಳು ಏನನ್ನೋದು ನನಗೆ ಗೊತ್ತದ ಅಂತೇಳಿ. ಅಯ್ಯಯ್ಯ ನನಗೊಬ್ಬಾಕಿಗೆ ಬಾಯಿ ಬಿಡ್ದಂಗೆ ಅಲ್ಲ. ಹೋಗಲ್ಲಿ ಊರು ತುಂಬ ಹೇಳ್ಬಾ ಹೋಗು. ಊರವ್ರ ಸುದ್ದಿ ಹೇಳ್ಬೇಡ ಮೀನಾ ನೀನು. ನಿಂದೆಷ್ಟದ ಅಷ್ಟೇ ಹೇಳ ಅಷ್ಟೇ. ನನ್ನ ಮಗಳ ಬಗ್ಗೆ ಇನ್ನೊಂದ್ಸಲ ಏನಾರ ಒಂದೇ ಪಿಟ್ ಅಂತ ಬಾಯಿ ಬಂತಂತಿಕೋ ನಾ ಸುಮ್ಮನಿರಂಗಿಲ್ಲ ನೋಡು. ಮತ್ತ ಏನು ನಮ್ಮ ಮನೆಯವರು ನಾವು ಕೂಡೇ ಬರ್ಬೇಕಾಗ್ತದೆ ಜಗಳಕ್ಕ? ಇದು ದೊಡ್ಡದ ಮಾಡ್ತೀನಿ ನಾನು. ನಾ ಬರೋದು ನೋಡಿ ಮಾತಾಡ್ತಿದ್ಯಾ ಹಂಗ? ಏನು ಗೊತ್ತದ ನಿನಗೆ ನನ್ನ ಮಗಳ ಬಗ್ಗೆ? ಹೌದು ನೋಡು, ನಾವೇ ಕಳಿಸ್ತೀವಿ ನೋಡು ಗಾಡಿ ಮೇಲೆ. ಏನು ನಿಂದೀಗ ಏನಾಗ್ತದೆ ಹೇಳಿಂದು? ಅಯ್ಯಯ್ಯವ್ವ ತಿರ್ಗಾಡ್ಸ್ರಿ ಇವ ನಾ ಯಾಕೆ ಬೇಡ? ನಮ್ಮ ಗಂಡ ಹೆಂಡ್ತಿನೇ ಕೂಡಿ ಮಗಳನ್ನ ಬೇರೆದವ್ರ ಗಾಡಿ ಮೇಲೆ ತಿರ್ಗಾಡಿಸ್ತೀರಿ ಅಂದ್ರೆ ನಾವೇ ಯಾಕೆ ಬೇಡ? ನಮ್ಮ ಯವ್ವ ಏನಾರ ಮಾಡ್ಕೊ ಹೋರೆ ಕಡಿ. ನಿಮ್ಮ ವಿಷಯ ನನಗೆ ಎದಕ್ಕೆ ಬೇಕು? ಮೊದಲೇ ನಮ್ಮ ಮನೆಯವ್ರು ಅದಾರ, ಅವ್ರಿದ್ರಿಗೆ ಹಿಂಗೆಲ್ಲ ಮಾತಾಡ್ಬೇಡ ನೋಡಿ ಮೀನಾಕ್ಷಿ ನೀನು. ನಿನ್ನ ಎಲ್ಲರೂ ಒಂದಾರಂತೇಳಿ ನಾನು ಅಂದಿನಿ. ಈಗ ಎಚ್ಚರ ಆಯ್ತ ನಿನಗ ನಿಮ್ಮ ಮನೆಯವ್ರಿದ್ದಾರಂತೇಳಿ? ಅವ್ರ ಅನ್ನಣನೇ ಮೊದಲ ಹೇಳಿನಿಲ್ಲ ನಿನಗ ಅನ್ಬೇಡ ಇಂಥವೆಲ್ಲ ಅಂತೇಳಿ ಕಾರ್ಬಾರ ಮಾಡ್ತಿ? ಎದಕ್ಕೆ ಬೇಕು ನಿನಗ? ಅವ್ರ ಮನೆಯವ್ರನ್ನ ಕರ್ಕೊಂಬರ್ತೀನಿ ಅಂದ್ರೆ ಅವ್ರ ಜಗಳಕ್ಕೆ ಗೊತ್ತದ ನಿನಗೆ? ನಾ ಇದ್ದೀನಿ, ನನ್ನಿದ್ರಿಗೇನೆ ಇಷ್ಟು ಮಾತಾಡ್ತೀನಿ ನೀನು. ನಾ ಇರಲಿಲ್ಲ ಅಂದ್ರೆ ಎಷ್ಟು ಮಾತಾಡ್ಲಿಕ್ಕಿಲ್ಲ ಹೇಳಿ ನೋಡಮ್ಮು. ಇನ್ನೊಂದ್ಸಲ ಯಾರ್ದಾರ ಸುದ್ದಿ ಮಾತಾಡಿದೆ ಅಂತಿಕೋ ವೀಣಾ, ಕಾಲು ಮುರಿದು ಮನ್ಯಾಗ ಕೂಡಿಸ್ತೀನಿ. ಮತ್ತೆ ಹುಷಾರಾಗಿರು. ನೀವು ಹೆಣ್ಮಕ್ಳು ಟೈಮ್ ಪಾಸ್ ಆಗ್ಲಾರ ಕಟ್ಟಿ ಕೂತು ಮಾತಾಡಿ ಅದನ್ನ ಗಂಡಸರ್ತನ ತಂದ್ರೆ ಅಂದ್ರೆ ದೊಡ್ಡ ವಿಷಯ ಆಗಿ ದೊಡ್ಡ ಜಗಳ ಆತವಿಲ್ಲ ಇವು. ತಿಳ್ಕೊಳಂಗಿಲ್ಲ. ನೀವ್ ಯಾಕೆ ಸಿಟ್ಟಿಗೆ ನನ್ನ ಮೇಲೆ ಉದ್ರಳಿಗತ್ತೀರಿ? ನಾ ಏನಂದಿನಿ ಹೇಳ? ಊರನ್ ಮಂದಿ ಅನ್ನೋದೆಲ್ಲ ನಾ ಅಂದಿನಿ. ಅಲ್ಲ ಆಕಿ ಮೀನಾಕ್ಷಿ ನನಗೆ ಬೈತಾಳ, ನೀನು ನನಗೆ ಬೈತೀರಿ. ಆಕೆ ಹೆಂಗೆ ತನ್ನ ಗಂಡನ ಕರ್ಕೊಂಬರ್ತೀನಿ ಅಂದೋಡು? ನೀ ನನ್ನ ಪರವಾಗಿ ಮಾತಾಡ್ಬೇಕ? ಏನು ಉಲ್ಟಾ ನಾನು ವಿರೋಧ ಮಾತಾಡ್ಬೇಕ? ಏನೇನ್ರಿ ನೋಡ್ರಿ ನೀವಂತ್ರನು ಒಟ್ಟ ಹೆಂಡ್ತಿನ ಬಿಟ್ಟು ಕೊಡಿದ್ರೆ ಆಯ್ತು. ಯಾವಾಗ ನೋಡಿದ್ರೂ ಸುಮ್ ಕೂಡ ಬಾಯಿ ಮುಚ್ಚ. ಹೆಂಡ್ತಿನ ಬಿಟ್ಟು ಕೊಡೋದಾಯ್ತಂತ ಏನು ಹೆಂಡ್ತಿನ ಹಿಡಿದು ಮಾತಾಡ್ಬೇಕು? ಹೆಂಡ್ತಿನ ಹಿಡಿದು ಮಾತಾಡಂಗ ಇದೆಯಾ ನೀನು? ಎದಕ್ಕೆ ಬೇಕಪ್ಪ ಇಂಥ ಪಾಲ್ತುಗಿರಿ? ಅವ್ರಷ್ಟಕ್ಕೆ ಅವ್ರು ಸುಮ್ಮ ಹೊಂಟಿದ್ರಿಲ್ಲ, ಕೆದ್ರ ಜಗಳ ತೆಗದಂಗಲ್ಲ ನೀನು ಹಿಂಗ. ಇದೇನು ದಾಳಿ ಬಡಿಲಿ ಇವ್ರು ಇಲ್ಲಾರ್ದಾಗ್ರ ಅನ್ಲಿಲ್ಲ ನಾನು. ಇವ್ರಿಗೆ ಒಂದು ಮೊದಲೇ ಆಗಿ ಬರಂಗಿಲ್ಲ ಅಂತ ಗೊತ್ತಿದ್ರೂ ಸುಮ್ಮನೆ ಮಾತಾಡ್ತೀನಿ ನಾನು. ಅಲ್ರಿ ಅಣ್ಣಾರ ನೀವೇ ಹೇಳ್ರಿ, ನಡ್ಕೊಂಡು ನನ್ನಷ್ಟಕ್ಕೆ ನಾವು ಹೊಂಟಿದ್ನಿಲ್ರಿ. ಯಾದಕ್ಕೆ ಮಾತಾಡ್ಬೇಕ್ರಿ ಹಿಂಗ? ನನ್ನ ಮಗಳದ್ದು ಏನಾರ ಗೊತ್ತ್ರಿ ಇವ್ರಿಗೆ ಪೂರ್ತಿ? ಅವರಿಬ್ಬರು ಲವ್ ಮಾಡೋದು ನೋಡ್ಯಾರಿ ಇವರು.
ಹಿಂಗಂದ್ರೆ ಮತ್ತೆ ಸಿಟಿ ಬರಂಗಿಲ್ಲೇನ್ರಿ ಯಾರಿಗಾರ ಹೇಳ್ರಿ ನೋಡ ಮತ್ತೆ. ಆಯ್ತು ಹೇಳ್ರಿ, ಹೋಗ್ರಿ ಈಗ. ನಾನು ನನ್ನ ಹೆಂಡತಿಗೆ ಬೈಲಿಕತ್ತೀನಿ ರೀ, ನಿಮ್ಮ ಪರವಾಗಿನೇ ಮಾತಾಡ್ಲಿಕತ್ತೀನಿ ನಾನು. ಯಾಕಂದಿ ಅಂತೇಳಿ ನಾ ಏನು ನಿಮ್ಮ ಜೊತೆ ಜಗಳಕ್ಕೆ ನಿಂತಿಲ್ಲ ಈಗ. ಹೋಗ್ರಿ, ಶಾಣೆ ಇದ್ದೀರಿ, ಮನೆಗೆ ಹೋಗ್ರಿ ಈಗ. ಐ ಶಾಣೆ ಇದ್ದೀರಿ ಪಾಣೆ ಇದ್ದೀರಿ ಅಂತ ಮಾತಾಡ್ತಿರಲ್ರಿ ಅಣ್ಣಾರ, ಯಾಕೆ? ನಾ ಏನಂದಿನ್ರಿ ನಿಮಗೆ? ಓ ಅಕ್ಕೋರ, ನಾನು ಹೆಣ್ಮಕ್ಳ ಜೊತೆ ಮಾತಾಡಂಗಿಲ್ರಿ. ಮೊದಲೇ ನಿಮ್ಮ ಮನೆಯವ್ರನ್ನ ಕರ್ಕೊಂಬರ್ರಿ. ಆದ್ರೆ ನೀವು ಶಾಣೆ ಇದ್ದೀರಿ ಅಂತ ಎದಕ್ಕೆ ಅಂದಿನಿ ಅಂದ್ರೆ, ನಿಮ್ಮ ಮಗಳದು ಇಷ್ಟೆಲ್ಲ ಊರು ತುಂಬ ಸುದ್ದಿ ಮಾತಾಡ್ಲಿಕತ್ತಾರಂದ್ರೆ ನಿಮಗೆ ಗೊತ್ತಿಲ್ಲ ಅಂತೀರಿ ನೋಡ್ರಿ. ಮತ್ತೆ ಇದು ತಪ್ಪಲ್ಲ ನಿಮ್ಮದು. ಮಕ್ಕಳು ಎಲ್ಲಿ ಓದ್ತಾರ, ಏನು ಮಾಡ್ತಾರ ಎಲ್ಲನೂ ಗೊತ್ತಿರ್ಬೇಕ್ರಿ ತಂದೆ ತಾಯಿಗೆ. ಅದಕ್ಕೆ ಹೋಗಂದಿನ್ರಿ. ಹೋಗ್ರಿ ಈಗ. ಏನರ ಮಾತಾಡಿದ್ರೆ ನಿಮ್ಮ ಮನೆಯವ್ರು ಕರ್ಕೊಂಬರ್ತೀರ ಕರ್ಕೊಂಬರ್ರಿ. ನಾನಂತೂ ಹೆಣ್ಮಕ್ಳ ಜೊತೆ ಮಾತಾಡಂಗಿಲ್ರಿ. ಅದಕ್ಕೆ ಹೋಗಂದಿನ್ರಿ. ದಯಮಾಡಿ ಹೋಗ್ಬಿಡ್ರಿ. ಹೋಗ್ತೀನಿ ತಗೋರಿ. ನಾ ಎಲ್ಲಿ ನಿಮ್ಮ ಮನೆ ಮುಂದಿರ್ತೀನಿ ಅಂತೇಳಿ ಕಾಲು ಕೆದರಿ ಹಳ್ಳಿಕತ್ತೀನಿ. ನಿಮ್ಮ ಹೆಂಡ್ತಿನೇ ಕೆದರಿ ಜಗಳ ತೆಗದ್ಲು, ಅದಕ್ಕೆ ಬಂದು ಕೇಳಿಕತ್ತೀನಿ. ಬಂದು ನಾ ಏನು ನಿಮ್ಮ ಮನೆ ಮುಂದೆ ನಿಂತು ಜಗಳ ತೆಗಿದ್ ನನಗೇನು ಬಂದತ್ತ. ಹೋಗ್ತೀನಿ ತಗೋ. ಹಿಂಗಬ್ಬೆದಾನಿತ್ತು ಊರು ತುಂಬ ಸುದ್ದಿ. ಅದೇಂತೀನಿ ಅವು ಸುಂದ್ರಿ ಅಂದಾಗ ನನಗೆ ಡೌಟ್ ಬಂತವ. ಮಾಡ್ತೀನಿ ಅಂದ್ರೆ ಆಕಿ ಮಗಳಿಗೆ ಏನು ಮಾಡಿ ಹೇಳಕ್ಕೆ ಕಾರಬಾರ ಇರಲಿ ಅಂತೇಳಿ ನಾನು ಸ್ವಾತಂತ್ರ್ಯ ಬಿಟ್ರೆ ಹಿಂಗೆ ನಡ್ಸಾಳ ನೀಕಿ ಊರು ಮಂದಿ ಕೈಲಿ ಅನಿಸಿಡ್ಲಿಕ್ಕೆ. ಮಾಡ್ತೀನಿ ನಿನ್ನ ಮಗಳ ನೀನು ಬಂದೇನಿಂದ್ರೆ ಮನೆಗೆ. ಸಮಾಧಾನ ಆಯ್ತನವ ಈಗ? ಮನಸ್ಸು ಕೆಡ್ಸ್ಕೊಂಡು ತಣ್ಣಗೆ ಒಂದು 10 ನಿಮಿಷ ಕೂಡ್ಬೇಕು ಕಟ್ಟಿಗೆ ಹೆಂಡತಿ ಜೊತೆ ಅಂತೇಳಿ. ನಾ ಬಂದ್ರೆ ಇಂಥದ್ದು ಮಾಡ್ತದೆ ನೋಡಿದು. ಆಯ್ತು ತಗೋ, ಆಕಿನ ಗಂಡನ ಕರ್ಕೊಂಬರ್ತಾನ, ನೀನೇ ಮಾತಾಡ ಅವನ ಜೊತೆ. ನನಗಂತೂ ಅವನ ಜೊತೆ ಮಾತಾಡ್ದಂಗ್ಲಪ್ಪ ಮಾರಾಯ. ನಮ್ಗೆ ಸುಮ್ಮನೆ ನಮಗೂ ಸಿಟ್ಟು ತಡ್ಕೊಳ್ದಂಗಿಲ್ಲ, ಅವನು ಸಿಟ್ಟನೇವ. ದೊಡ್ಡ ಜಗಳನೇ ಆದಂಗೆ ಆತವ. ಅವ ಬಂದು ಮಾತಾಡ್ತಾನಲ್ಲ, ನೀನೇ ಬಗೆಹರಿಸದನ್ನ ಸುದ್ದಿ. ಮಾತಾಡ್ತೀನಿ ತಗೋರಿ. ನಾ ಏನು ಅಂಜಂಗ್ಲಿ ಯಾರಿಗೆ. ಯಾರು ಬಂದು ಮಾತಾಡಿದ್ರೆ ನಾ ಏನು ಇಲ್ಲಾರ್ದು ಹೇಳಿಲ್ಲ, ಏನೂ ಇಲ್ಲ. ಊರು ತುಂಬ ಸುದ್ದಿ ಆಗ್ಯದ, ಅದನ್ನೇ ಹೇಳಿನಿ. ಹೋಗಿ ಹೋಗಿ ನಿನಗೆ ತಿಳಿಸಿ ಹೇಳ್ತೀನಿ ಲೋ ಮಾರಾಯ. ಏನಾರ ಮಾಡ್ಕೊ ಹೋಗ ಕಡೆ, ನಾನೇ ಓದ್ತೀನಿ ಎದ್ದು. ರೀ ಕೂಡ್ ಬರ್ರಿ, ಏನು ಆಗಂಗಿಲ್ಲ. ಇಲ್ಲಪ್ಪ, ನಂದೇನೋ ಕೆಲಸ ಅದ, ಹೋಗಿ ಬರ್ತೀನಿ, ನೀನೇ ಕೂಡು. ಹಲೋ. ಬರ್ತಿ? ನಾನು ಬರ್ತೀನಿ ನಾಳೆ. ಆಯ್ತಾಯ್ತು, ಮೀಟ್ ಆಗೋಣ ತಗೋ. ಹೋಗ್ಲಿ, ನೀ ಅಂತೂ ಬರೀ ಇದೇ ಆಯ್ತು ನೋಡಿ ನಿಂದಂತ್ರ. ಯಾವಾಗ ಬರ್ತಾಳಂತಾನ ಆಕಿನ? ಎಲ್ಲೋಗಿದ್ರಿ ಇಬ್ರು ಕೂಡಿ? ಓಹೋ, ಹಿಂಗೆ ನಡೆದದನ. ಆಯ್ತಾಯ್ತು, ನಾಳೆ ಬರ್ತೀನಲ್ಲ, ಮೀಟ್ ಮಾಡಮ್. ಟೂರ್ ಪ್ಲ್ಯಾನಾ? ಬೇಡಪ್ಪ, ಇವಾಗ ಆಗಲ್ಲ ನನಗೆ ಬರೋದು. ಏನಂತ ಹೇಳ್ಬರ್ಬೇಕು? ಮೊನ್ನೆ ಹೋಗಿ ಬಂದಿವಿಲ್ಲ, ಈಗ 2 ತಿಂಗಳಾಗಿರಲ್ಲ ಹೋಗಿ ಬಂದು ಅಷ್ಟೇ. ಮತ್ತೆ ಟೂರ್ ಅಂದ್ರೆ ಬೈದೇ ಬಿಡ್ತಾರಲ್ಲ ಮನ್ಯಾಗ. ನಡೆಯಂಗಿಲ್ಲ ಬಾ ಹಂಗೆಲ್ಲ. ಓದೋದ ಮೊದಲೇ ಎಕ್ಸಾಮ್ ಹತ್ರ ಬಂದಾವ ಈಗ. ಟೂರ್ಗೇನು ಬೇಡ. ಹೋಗಲೆ, ನಿಮ್ಮ ಮನೆಗೇನವ ಫ್ರೀ ಬಿಡ್ತಾರಾ? ಹಂಗೆ ನಡೀತದ. ನಮ್ಮ ಮನೆಗೆ ಆಗಂಗಿಲ್ಲ ಬಾ ಹಂಗೆ. ಓಕೆ ಬಾಯ್. ಚಾರ್ಜ್ ಇಲ್ಲ ಈಗ, ಆಮೇಲೆ ಮಾಡ್ತೀನಿ ಕಾಲ್ ಮತ್ತೆ. ಓಕೆ ಬಾಯ್. ಅಷ್ಟು ಫ್ರೀ ಬಿಟ್ಟಿಲ್ಲ ಅಂತಿದಿ. ಅಷ್ಟು ಫ್ರೀ ಬಿಟ್ಟಕನೇ ಇಷ್ಟು ಮೇಳ್ಲಿಗತ್ತಿಯಲ್ಲ ನೀನು ಊರು ಮಂದಿ ಕೈಲೆಲ್ಲ ಅನಿಸಿಡ್ಲಿಕ್ಕೆ ನನಗೆ. ಇನ್ನ ಎಷ್ಟಂತ ಫ್ರೀ ಬಿಡ್ಬೇಕು ನಿಮಗೆ? ಹಿಂಗೆ ಬಿಟ್ಟಾನೆ ತಂದೆ ತಾಯಿಗೆ ಅನಿಸಿಡ್ತೀರಿ ನೀವು. ಅಮ್ಮ ಯಾಕೆ, ಏನಾಯ್ತು? ಎಷ್ಟು ಸಿಟಿಗೇರಿಯಲ್ಲ? ಯಾಕೆ ಸಿಟ್ಟು ಬಂದದ? ಮಂದಿ ಆದ್ಯಾಗ ಬರೋ ಮುಂದಾಗ ಇಷ್ಟು ತುಂಬಿಟ್ರವು ನನಗೆ, ಅದಕ್ಕೆ ಸಿಟ್ಟು ಬಂದದ. ಏನಾಯ್ತು ಸರಿಯಾಗಿ ಹೇಳಮ್ಮ. ಹಿಂಗ್ಯಾಕೆ ಮಾಡ್ತಿ? ಯಾರು ಏನಂದ್ರೆ ನಿನಗೆ? ಒಬ್ರಲ್ಲವೋ ಇಡೀ ಊರು ಮಂದಿನ ಎನ್ಲಿಕತ್ತಾರ. ಯಾರ ಜೊತೆ ಹೋಗಿದ್ದೀವ? ಗಾಡಿ ಮೇಲೆ ತಿರುಗ್ಲಿಕ್ಕೆ ಯಾರ ಜೊತೆ ಹೋಗಿದ್ದಿ ನೀನು? ಮತ್ತ ಸ್ವಾತಂತ್ರ್ಯ ಬಿಟ್ಟಿಲ್ಲ ಅಂತೀಗ, ಫ್ರೀಡಮ್ ಇಲ್ಲ ಅಂತ. ಎಷ್ಟು ಫ್ರೀಡಮ್ ಕೊಡ್ಬೇಕು ನಿಮಗೆ? ನಾನು ಗಾಡಿ ಮೇಲೆ ತಿರುಗಾಡಿನಂತ ಯಾರು ಹೇಳಿದ್ರ? ಮಂದಿನಾಗ ಯಾಕೆ ಹಿಂಗೆ ಸುಮ್ಮನೆ ಕಲ್ಪನೆ ಮಾಡ್ಕೋತಿದ್ದಿ? ನಾ ಕಲ್ಪನೆ ಮಾಡ್ಕೊಂಡಿನೇ? ಸುಮ್ಮನೆ ಹೇಳಿಕಿ ನನಗೆ ಉಚ್ಚನಾಯಿ ಕಡ್ದದ್ ನೋಡು, ಅದಕ್ಕೆ ಹೇಳಿಗತ್ತೀನಿ. ನಿಮ್ಮದು ಬಂತು ಉಟ್ಸ್ಕೊಂಡು ನಾನೇ ಹೋಗಿನಿ. ಅಲ್ಲಿ ಸುಮಾನ್ ಮನೆಗೆ ಹೋಗಿನಿ. ಅಲ್ಲಿ ಸುಂದ್ರಿ ಕೂತಾಳ. ಸುಂದ್ರಿ, ನಿಮ್ಮ ಮಗಳು ಯಾವ ಕಾಲೇಜ್ಗೆ ಹೋಗ್ತಾಳ ಮೀನಾಕ್ಷಿ? ಎಷ್ಟು ಜನ ಫ್ರೆಂಡ್ಸ್ ಇದ್ದಾರ ಅಂತೇಳಿ ಚುಚ್ಚಿ ಕೇಳ್ತಾಳ, ಗೊತ್ತನು? ಅಯ್ಯಯ್ಯ ಅಮ್ಮ, ಹೋಗಿ ಸುಂದ್ರಿ ಅಂಟಿ ಮಾತು ನಂಬ್ಕೊಂಡು ನನಗೆ ಬೈಲಿಕತ್ತೀಯ ನೀನು? ಒಂದರ ಕರೆ ಇರ್ತಾವ ಆಕಿನ ಮಾತು. ಸುಮ್ಮನೆ ಏನಾರ ಒಂದು ತಿಳ್ಕೊತಿಯಲ್ಲ. ನಿನ್ನ ಮಗಳ ಮೇಲೆ ನಿನಗೆ ನಂಬಿಕೆ ಇಲ್ಲಮ್ಮ? ಆಕಿ ಒಬ್ಬೇಕೆ ಅಂದಿದ್ರ ನಾನು ತಿಳ್ಕೊತಿದ್ದಿಲ್ಲ ಪಿಂಕಿ. ಅದಾಗ ಬರ್ಲಿಗತ್ತೀನಿ. ವೀಣನ್ ಗಂಟ ಕೂತಾರ. ಅವ್ರೇನಂತಾರ, ಮೀನಾಕ್ಷಿ ಮಗಳು ಲವ್ ಮಾಡಿದ್ದು ಇಡೀ ಊರಿಗೆ ಗೊತ್ತದ, ತಂದೆ ತಾಯಿ ಗೊತ್ತಿಲ್ಲ ನೋಡಿ ಊರಿಗೆ. ಹೆಂಗ ಏನ ಎಂತ ತಂದೆ ತಾಯಿನೇ ಅಂತೇಳಿ ಅಷ್ಟು ಹೀಯಾಸ್ ಮಾತಾಡ್ಲಿಕತ್ತಾರ. ಎಷ್ಟಂತ ಅನ್ಸ್ಕೋಬೇಕವ್ವ ನಾವು? ಹೇಳ್ಬಿಡು. ನಿಮ್ಮ ಅಪ್ಪ ಮೊದಲೇ ಸಿಟ್ಟಿನ ಇದ್ದಾನ. ಇಂಥದೆಲ್ಲ ಅವ್ನ ಕಿವಿಗೆ ಬಿದ್ರ ಜೀವಂತ ಇರಂಗಿಲ್ಲ, ತಿಳ್ಕೊಳ್ಳಿ ಅದನ್ನ. ಅಮ್ಮ ಸುಮ್ಮನೆ ಏನೇನೋ ಮಾತಾಡಬೇಡ, ಕೂಲಾಗಿರು ನೀನು. ತಿಳ್ಕೊ ಒಂಚೂರು. ನಾ ಹೇಳುದರ ನನಗೂ ಗೊತ್ತದ ಅಪ್ಪ ಹೆಂಗಿದ್ದಾನ, ನೀ ಹೆಂಗಿದ್ದಿ ಅಂತ ಗೊತ್ತದ. ಯಾವುದು ಮರ್ಯಾದೆ ಕಳೆಯೋ ವಿಷಯ ನಾನು ಏನೂ ಮಾಡಿಲ್ಲಮ್ಮ. ತಿಳ್ಕೊ ಒಂದು ಸ್ವಲ್ಪ. ಫ್ರೆಂಡ್ ಜೊತೆ ಗಾಡಿ ಮೇಲೆ ಹೋಗಿದ್ದು ನಿಜ, ಆದ್ರೆ ಆ ಫ್ರೆಂಡ್ ಯಾರಂತನೂ ನಿನಗೂ ಗೊತ್ತದ. ಮನೆಗೂ ಕರ್ಕೊಂಬಂದಿನಿ, ನಿಂಗೆ ಪರಿಚಯನೂ ಮಾಡ್ಸೀನಿ. ಬೇರೆಯವ್ರು ಏನರ ಅಂತಾರಂದ್ರೆ ನೀನು ಹಂಗೆ ತಿಳ್ಕೊತಿದ್ದಿ. ನಿನ್ನ ಮಗಳು ಏನಂತ ನಿನಗೆ ಗೊತ್ತಿಲ್ಲ. ನಾ ಯಾರನ್ನೂ ಲವ್ ಮಾಡಿಲ್ಲ, ಏನೂ ಇಲ್ಲ. ಸುಮ್ಮನೆ ನೀನು ಅಂಥವೆಲ್ಲ ಏನೂ ತಿಳ್ಕೊಳಿಕ್ಕೆ ಹೋಗ್ಬೇಡ ಪಿಂಕಿ. ಕರೆ ಹೇಳ್ತಿ, ಅಂಥದ್ದೇನೂ ಇಲ್ಲ ನೋಡ. ಮತ್ತು ಅಂಥದ್ದು ಏನರ ನನಗೆ ಕಂಡು ಬಂತಂದ್ರೆ ನಾನಂತೂ ಬಿಡಂಗಿಲ್ಲ ನೋಡು.
ಮೊದಲೇ ನಿನ್ನ ಮ್ಯಾಲ ನಂಬಿಕೆ ಭಾಳ ಇಟ್ಟಾರ ಪಪ್ಪ, ಅದನ್ನ ಹುಸಿ ಮಾಡಬೇಡ. ನಾ ಏನು ಹೇಳ್ತೀನಿ ಪಿಂಕಿ, ನೋಡು ಮತ್ತ ನಿಮ್ಮ ಪಪ್ಪ ಅಂತನ ಏನಾರ ಈ ಸುದ್ದಿ ಹೋಯ್ತಂತಿಕೋ ಚರ್ಮನೆ ಸುಲಿತಾರ, ಇಲ್ಲಾಂದ್ರೆ ಅವರೇ ಏನಾರ ಮಾಡ್ಕೊಂಡ್ಬಿಡ್ತಾರ ಜೀವಕ್ಕೆ. ಅದಕ್ಕೆ ಹೇಳಿಕತ್ತೀನಿ, ಹಂಗೇನ್ರ ಇತ್ತಂದ್ರೆ ನನ್ನ ಮುಂದೆ ಸೀದಾ ಹೇಳು. ಏನು ಸುಳ್ಳು ಪಳ್ಳು ನನ್ನ ಮುಂದೆ ನಡೆಯಂಗಿಲ್ಲ ನೋಡು ಪಿಂಕಿ. ಅಮ್ಮ ಇಲ್ಲ, ಹಂಗೇನೂ ಇಲ್ಲ, ಲವ್ ಪವ್ ಏನೂ ಮಾಡಿಲ್ಲ. ಓದುದ್ರಾಗೇ ರಗಡ ಆಗ್ತದೆ ನಮಗೆ. ಆದ್ರೆ ಫ್ರೆಂಡ್ಸ್ ಇದ್ದಾರೆ, ಇಲ್ಲ ಅಂತ ನಾ ಹೇಳಂಗಿಲ್ಲ. ಗಂಡು ಹುಡುಗರು ಫ್ರೆಂಡ್ಸ್ ಇದ್ದಾರೆ, ಹೆಣ್ಣು ಹುಡುಗಿಯರು ಫ್ರೆಂಡ್ಸ್ ಇದ್ದಾರೆ. ಅದು ಫ್ರೆಂಡ್ಶಿಪ್ ಅಷ್ಟೇ ಅದ, ಲವ್ ಗಿವ್ ಏನೂ ಇಲ್ಲವ. ಸುಮ್ಮನೆ ನೀ ತಪ್ಪು ತಿಳ್ಕೊಳಕ್ಕೆ ಹೋಗಬೇಡ. ನೋಡಿ ಪಿಂಕಿ, ನಾವಂತರೂ ಭಾಳ ನಂಬಿಕೆ ಇಟ್ಟಿವಿ ನಿನ್ನ ಮ್ಯಾಲ. ಹಿಂಗೆ ಏನಾರ ಮಾಡಿ ನಮಗೆ ಅಪವಾದ ಕೊಡಬೇಡವ. ನಾ ಹೇಳ್ತೀನಿ ನೋಡು, ನಾ ಇನ್ನೇಗ ಅವರಿಗಾದರೂ ಅದೇ ಹೇಳಿ ಬಂದೀನಿ, ನನ್ನ ಮಗಳು ಏನನ್ನೋದು ನನಗೆ ಗೊತ್ತದ ಅಂತೇಳಿ. ಅದನ್ನು ನೀನು ತಪ್ಪು ಕಲ್ಪನೆ ಆಗಿ ಮಾಡ್ಲಿಕ್ಕೆ ಹೋಗ್ಬೇಡ. ನಮ್ಮ ನಂಬಿಕೆ ನಾವು ಉಳಿಸ್ಕೊಳ್ಳೋದು ಕೆಲಸ ಮಾಡಿ ಪಿಂಕಿ. ಹಂಗೇನ್ರ ನಿನಗೆ ಅನಿಸ್ತಂದ್ರೆ ಫಸ್ಟ್ ನನ್ನ ಮುಂದೆ ಹೇಳು. ಹಾಂ ಪ್ಲೀಸ್ ಆ ಪಿಂಕಿ, ಹಂಗೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ. ಎಷ್ಟೆಷ್ಟು ಮಾತಾಡ್ಯಾರ ಗೊತ್ತಾ, ಇನ್ನೇಗ ಹಾದ್ಯಾಗ ಬರೋ ಮುಂದಾಗ ನನಗೆ ಎಲ್ಲರಿಗೂ ಗೊತ್ತದ, ತಂದೆ ತಾಯಿಗೆ ಗೊತ್ತಿಲ್ಲ ಅಂತೇಳಿ ಎಷ್ಟು ಹೀಯಾಳ್ಸ್ಯಾರ ಗೊತ್ತಾ. ಅಂತ ಮಾತು ಕೇಳಲಿಕ್ಕೆ ನಾ ರೆಡಿ ಇಲ್ಲ ಪಿಂಕಿ. ಪ್ಲೀಸ್ ಪ್ಲೀಸ್ ಅಮ್ಮ, ನನ್ನ ನಂಬು. ನಾನು ಆ ಥರ ಹುಡುಗಿ ಅಲ್ಲ. ಪಪ್ಪ ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಾರಂತ ನನಗೆ ಗೊತ್ತದ. ನಾನು ಅಂಥ ಕೆಲಸ ಏನೂ ಮಾಡಂಗಿಲ್ಲ. ಫ್ರೆಂಡ್ಸ್ ಇದ್ದಾರ, ಗಾಡಿ ಮೇಲೆ ಹೋಗಿದ್ದು ಕರೆ ಅಂತ ಹೇಳಿಕತ್ತೀನಿ. ಇಲ್ಲಮ್ಮ ನಾನು ಗಾಡಿ ಮೇಲೆ ಹೋದ ತಕ್ಷಣ ಲವ್ ಮಾಡ್ತೀನಿ ಅಂತ ಯಾಕೆ ತಿಳ್ಕೊತೀರಿ ಹೇಳಿ ನೀವು? ಅವ್ರು ಏನೇನೋ ಮಾತಾಡ್ತಾರೆ ಅಂದ್ಗಾನೆ ನೀನು ತಲೆ ಕೆಡಿಸ್ಕೊತಿ ಹಂಗೆ. ಆ ಆಂಟಿಗಳ ಮನಸ್ಸೇ ಅಷ್ಟಿರ್ತದಮ್ಮ, ಅವರು ಅರ್ಥನೇ ಮಾಡ್ಕೊಳಂಗಿಲ್ಲ. ಬರೀ ಬೇರೆಯವ್ರಿಗೆ ಅನ್ಬೇಕಲ್ಲ ಅಂತ ಅಂತಾರಷ್ಟೇ. ಅದ್ರೊಳಗೆ ಏನು ನಡೆದದ, ಅಲ್ಲಿ ಏನು ಆಗ್ಯದ, ಏನು ವಿಚಾರಣೆ ಮಾಡಂಗಿಲ್ಲ ಅವರು. ಒಬ್ರಿಗೆ ಅನ್ನೋದ್ರಿಂದ ಅಷ್ಟು ಖುಷಿ ಸಿಗ್ತದ ಅವ್ರಿಗೆ, ಅದಕ್ಕೆ ಅಂತಿರ್ತಾರೆ. ನೀ ಅದನ್ನ ಏನು ತಲೆಗೆ ಹಾಕೋಬೇಡ. ನಿನ್ನ ಮಗಳ ಮೇಲೆ ನೀನು ನಂಬಿಕೆ ಇಡು, ಅಷ್ಟೇ ಸಾಕು. ನಾನೇನು ಆ ಥರದ ಮಾಡಂಗಿಲ್ಲ. ಒಂದು ವೇಳೆ ಆದರೂ ನಿನ್ನ ಮುಂದೆ ಫಸ್ಟ್ ಬಂದು ಹೇಳ್ತೀನಿ. ಹಾಂ ಪ್ಲೀಸ್ ಅಮ್ಮ, ನೀನು ಹಂಗೇನು ತಪ್ಪು ತಿಳ್ಕೊಂಡು ನೀ ತ್ರಾಸ ಮಾಡ್ಕೋಬೇಡ ಪ್ಲೀಸ್. ಏನೂ ಇಲ್ಲಲ್ಲ, ಥ್ಯಾಂಕ್ಸ್ ಅವ್ವ ಪಿಂಕಿ. ಈಗ ಸಮಾಧಾನ ಆಯ್ತು ನೋಡು. ನನಗೆ ನಂಬಿಕೆ ಅದ ನನ್ನ ಮಗಳ ಮೇಲೆ. ಆದ್ರೆ ಮಂದಿ ಏನಾರ ಅಂತಾರಲ್ಲ, ತಡ್ಕೊಳ್ದಾಗಂಗಿಲ್ಲ ಪಿಂಕಿ. ಅದಕ್ಕೆ ಹೇಳಿಕತ್ತೀನಿ. ಮೊದಲೇ ನಿನಗೆ ಮೊಬೈಲ್ ಕೊಡಿಸ್ದಾಗೂ ಎಷ್ಟು ಜನ ಎಷ್ಟು ಮಾತಾಡಿದ್ರು ಗೊತ್ತಾ. ಇಷ್ಟು ಜಲ್ದಿ ಯಾಕೆ ಮೊಬೈಲ್ ಕೊಡಿಸ್ಬೇಕಾಗಿತ್ತು, ಮೊಬೈಲ್ ಕೊಡಿಸಿ ಮಗಳನ್ನ ಹಾಳು ಮಾಡ್ತಾರ, ಹಂಗೆ ಹಿಂಗೆ ಎಲ್ಲ ಮಾತಾಡಿದರು. ಅವಾಗೂ ಹೋಗ್ಲಿ ಬಿಡು ಅಂತೇಳಿ ಸುಮ್ಮನಾದ್ವಿ. ಈಗ ಮತ್ತೆ ಈ ಥರ ಮಾತುಗಳನ್ನು ಕೇಳಿದ್ನಲ್ಲ, ಅದಕ್ಕೆ ಭಾಳ ಬೇಜಾರಾದಂಗಾಯ್ತು. ಇನ್ನೊಂದು 2 ವರ್ಷ ಅದ ಕಲೀದು ಅಷ್ಟೇ. ಅದನ್ನ ಮನಸ್ಸು ಕಂಟ್ರೋಲ್ ಮಾಡಿಕೊಂಡು ಓದಿನ ಕಡೆ ಲಕ್ಷ್ಯ ಕೊಟ್ರೆ ಹಂಗೆ ಆಗಂಗಿಲ್ಲ ನೋಡಿ ಪಿಂಕಿ. ನಾ ಹೇಳ್ತೀನಿ ಅಷ್ಟೇ. ಹಾಂ ಆಯ್ತಮ್ಮ, ನಾ ಹಂಗೆ ಇರ್ತೀನಿ. ನೀ ಏನು ನನ್ನ ಬಗ್ಗೆ ತಪ್ಪು ತಿಳ್ಕೊಳಿಕ್ಕೆ ಹೋಗಬೇಡ. ಮೊಬೈಲ್ ಕೊಡಿಸಿದ್ರೆ ಎಲ್ಲರೂ ಹಂಗೆ ಇರಂಗಿಲ್ಲಮ್ಮ, ಎಲ್ಲರೂ ಹಾಳಾಗಂಗಿಲ್ಲ. ಅದರಿಂದ ಯೂಸೂ ಆಗೋದು ಇರ್ತದೆ. ಅದಕ್ಕೆ ಹೇಳಿಕತ್ತೀನಿ, ನೀ ಏನು ತಪ್ಪು ತಿಳ್ಕೊಳಿಕ್ಕೆ ಹೋಗಬೇಡ. ನಾ ಅಂಥವೇನು ಮೆಸೇಜು ಚಾಟಿಂಗ್ ಏನೂ ಮಾಡಂಗಿಲ್ಲ. ಬರೀ ಅಷ್ಟೇ ಫೋನ್ಯಾಗ ಮಾತಾಡ್ತೀನಿ ಅಷ್ಟೇ. ಬಿಟ್ರೆ ಫ್ರೆಂಡ್ಸ್ ಜೊತೆ ಅದೂ ಏನರ ಪ್ರಾಬ್ಲಮ್ ಇದ್ರೆ ಅದು ಕೇಳಲಿಕ್ಕೆ ಮಾತ್ರ ಮಾಡಿರ್ತೀನಿ ಅಷ್ಟೇ. ಮಾತಾಡಿದ್ರು ನಾ ಏನು ಪರ್ಸ್ನಲ್ಲಾಗಿ ಮಾತಾಡಂಗಿಲ್ಲ, ಕದ್ದು ಮುಚ್ಚಿ ಮಾತಾಡಂಗಿಲ್ಲ. ನಿನ್ನೆದ್ರಿಗೇ ಮಾತಾಡಿರ್ತೀನಲ್ಲ. ನೀ ಹಂಗೇನು ಯಾರು ಏನಂದ್ರೂ ತಲೆ ಕೆಡಿಸ್ಕೊಬೇಡಂಗಿಲ್ಲ ನೋಡು. ಒಟ್ಟ ನೀನು ಅವ್ರಿಗೆ ಉತ್ತರ ಕೊಟ್ಟಬಾ. ನನ್ನ ಮಗಳು ಏನನ್ನೋದು ನನಗೆ ಗೊತ್ತದಂತೇಳಿ ನೀವು ಉತ್ತರ ಕೊಟ್ಟಬಾ. ಅದಕ್ಕೆ ತಕ್ಕಂಗೆ ನಾ ಇರ್ತೀನಿ ಅಂತ. ಹಾಂ ಥ್ಯಾಂಕ್ಸ್ ಪಿಂಕಿ. ಇಷ್ಟು ಹೇಳ್ದಲ್ಲ, ನನಗೆ ಭಾಳ ಖುಷಿ ಆಯ್ತು ನೋಡುವ. ಯಾಕಂದ್ರೆ ಈ ಏಜ್ನಾಗ ಎಲ್ಲರಿಗೆ ಮನಸ್ಸು ಕೆಡ್ತಿರ್ತದ, ಅದು ಸಹಜನೇ ಇರ್ತದ. ಫ್ರೆಂಡ್ಸ್ ನೋಡಿ ಆಗಿರ್ಬೋದು, ಏನಾರ ಆಗಿರ್ಬೋದು, ನಾವು ಹಂಗೆ ಆಗ್ಬೇಕಲ್ಲ ಅಂತ ಅನಿಸ್ತಿರ್ತದ. ಆದರೆ ನಮ್ಮ ಹಿಡಿತದೊಳಗೆ ನಾವು ಮನಸ್ಸನ್ನು ಇಟ್ಕೊಂಡಿವಂದ್ರೆ ಹಂಗಾಗೋ ಚಾನ್ಸಸ್ ಇರಂಗಿಲ್ಲ. ಅದಕ್ಕೆ ಹೇಳಿಕತ್ತೀನಿ ಅಮ್ಮ, ತಪ್ಪು ತಿಳ್ಕೊಬೇಡ. ಏನು ನಡೆದದ? ಏನೋ ಜೋರು ಡಿಸ್ಕಷನ್ ಮಾಡಿ ನಡೆಸಿರಿ ತಾಯಿ ಮಗಳು. ಏನೋ ತಪ್ಪು ತಿಳ್ಕೊಬೇಡ ಅಂತೀಯಲ್ಲ, ಏನು? ಅದು ರೀ ಏನಿಲ್ರಿ, ಎಕ್ಸಾಮ್ ಬಂದಾವಲ್ಲ ಓದ್ಕೊ ಅಂತ ಹೇಳ್ದಾರಿ. ಅದಕ್ಕೆ ಭಾಳ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡವಾ ಅಂತ ಹೇಳಿಕತ್ತಿದ್ದೆ ರೀ. ಹಾಂಪ್ಪ ಅಷ್ಟೇ. ಆಕಿ ಏನು ಓದ್ಬೇಕು, ಎಷ್ಟು ಓದ್ಬೇಕು ಎಲ್ಲ ಗೊತ್ತತ್ತು. ಆಕಿ ಗೊತ್ತಿರಂಗಿಲ್ಲನ. ನೀಗನ ಕಿರಿಕಿರಿ ಹಚ್ಚಬೇಕಪ್ಪ. ಟಿ ಅನ್ಬೇಡ ಸಂತೆನ ಓದೋದು ಅಂತೇಳಿ. ಆಕಿ ಏನು ಮಾಡ್ಬೇಕು ಅನ್ನೋದು ನನ್ನ ಮಗಳು ಹೆಂಗನ್ನೋದು ನನಗೆ ಗೊತ್ತದ. ನನ್ನ ಮಗಳ ಬಗ್ಗೆ ನನಗೆ ಭಾಳ ಹೆಮ್ಮೆ ಅದ. ಆಕಿ ಓದ್ತಾಳ, ಪಾಸ್ ಆಗೇ ಆಗ್ತಾಳ. ನೀ ಆಕಿನ ಮುಂದೆ ಕೂತ್ ಸಂತೆನ ಕೊರಿಬೇಡ. ನೋಡು ಪಿಂಕಿ, ಇದು ನಿಮ್ಮಪ್ಪ ಅಂದ್ರೆ ನಾ ಯಾಕೆ ಟಿ ಹಚ್ಚಲ್ರಿ? ಸುಮ್ಮ ತಾಯಿಯಾಗಿ ಹೇಳೋ ಕರ್ತವ್ಯ ಇತ್ತು ಹೇಳಿನಿ. ಬಾರಿ ಬಿಡು ನೀವು, ತಂದಿ ಮಗಳು ಏನಾರ ಮಾಡ್ಕೋರೆ ಕಡೆ. ಸಿಟ್ಟು ಬಂತ ಮೂಗಿನ ಮೇಲೆ ಸಿಟ್ಟು ನೋಡಿ ಮೂಗು ಒಟ್ಟ. ಪಿಂಕಿ, ಎಕ್ಸಾಮ್ ಫೀಸ್ ಕಟ್ಬೇಕಂದಿದ್ದೆಲ್ಲವ ತಂದಿ ನೋಡು, ಅಲ್ಲಿ ರೊಕ್ಕ ಇಟ್ಟಿನಿ, ತೊಗೊಂಡೋಗುವ ನಾಳೆ ಕಾಲೇಜಿಗೆ ಕಟ್ಟು. ಹೌದಾ, ತಗೊಂಡು ಬಂದಿ ಪಾಪ. ಅಲ್ಲ ಇನ್ನೊಂದು 4 ದಿನ ಬಿಟ್ಟು ಕಟ್ಟಕಂತೇವ, ಸ್ವಲ್ಪ ಬೇರೆ ಕಡೆ ಅಡ್ಜಸ್ಟ್ಮೆಂಟ್ ಇದ್ದಾವ ಅಂತ ಹೇಳಿದ್ರಲ್ಲ, ನಡೀತಿತ್ಪ. ನಾ ಸರಿಗೆ ಹೇಳ್ಕೊಂಡಿದ್ದೆ. ಬ್ಯಾಡವಾ, ನಮ್ಮ ಇರುವ ಅಡ್ಜಸ್ಟ್ಮೆಂಟ್ಸ್ ಅಂತಾನೆ ಇರ್ತಾವು. ಕಾಲೇಜ್ನಾಗ ಹುಡುಗರಿದ್ರಿಗೆ ನಿಮ್ಗೆ ಅಸಹ್ಯ ಆಗುತ್ತದವು. ಮತ್ತು ಅಲ್ಲಿ ಅನ್ಸುಗಳು ಚಲೋ ಅಲ್ಲ. ಸುಮ್ ಕರೆಕ್ಟ್ ಟೈಮ್ ಕಟ್ಟಿಬಿಟ್ರೆ ಯಾವುದು ಕಿರಿಕಿರಿ ಇರಂಗಿಲ್ಲ. ನಾಳೆ ಹೋಗಿ ಕಟ್ಟಿ ಬಂದ್ಬಿಡವ. ಹಾಂಪ್ಪ, ತಗೊಂಡು ಹೋಗ್ತೀನಿ. ಥ್ಯಾಂಕ್ಸ್ ಅಪ್ಪ. ಅದಕ್ಕೆ ಥ್ಯಾಂಕ್ಸ್ ಹೇಳ್ತೇವೆ. ನನ್ನ ಮಗಳಿಗೆ ಕರೆಕ್ಟ್ ಟೈಮ್ ಫೀಸ್ ಕಟ್ಟಲಿಲ್ಲ ಅಂದ್ರೆ ನಾ ಯಾಕೆ ತಂದಿ? ಆಯ್ತು ಬರ್ರಿ, ಊಟ ಮಾಡೋಣ ಬರ್ರಿ. ಶೂ ಆಗ್ಯದಪ್ಪ ನನಗೆ. ಹಾಂ ಆಯ್ತು ನೋಡ್ರಿ, ಕೊಡ್ತೀನಿ ಊಟಕ್ಕೆ. ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಈ ಥರ ಹಿಂದೆ ಮಾತಾಡೋ ಜನಗಳು ಇದ್ದೇ ಇರ್ತಾರ್ರಿ.
ಆದ್ರೆ ನಮ್ಮ ಮಕ್ಕಳ ಮೇಲೆ ನಾವು ನಂಬಿಕೆ ಇಡ್ಬೇಕು ನೋಡ್ರಿ. ಸುಮ್ಮನೆ ಬೇರೆದವ್ರ ಮಾತು ಕೇಳಿ ನಮ್ಮ ಮಕ್ಕಳಿಗೆ ಶಿಕ್ಷೆ ಕೊಡೋದು ತಪ್ಪಲ್ಲ. ಅದೇ ರೀತಿ ಮಕ್ಕಳು ಆ ನಂಬಿಕೆನ ಉಳಿಸ್ಕೋಬೇಕು. ಅದು ಮೇನ್ ಇರ್ತದ. ಇದು ವಿಡಿಯೋ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಹಾಗೆ ಬಾಜುಕಿನ ಗಂಟೆ ಟಣ್ ಅಂತ ಹೊಡೀರಿ. ನಾವು ಮಾಡಿದ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ಎಲ್ಲರಿಗೂ ಧನ್ಯವಾದಗಳು.